ಇಂದು ಚೆನ್ನಮ್ಮ ದೇವೇಗೌಡವರ ತಿಥಿ. ರಾಧಿಕಾ ಕುಮಾರಸ್ವಾಮಿ ಯಾಕೆ ಬಂದಿಲ್ಲ ಮತ್ತು ನಿಜ ಏನು? ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇಂದು ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಅವರ 11ನೇ ದಿನದ ತಿಥಿ ಕಾರ್ಯಕ್ರಮ. ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ವಿಶೇಷವಾಗಿ ರಾಧಿಕಾ ಕುಮಾರಸ್ವಾಮಿಯವರು ಯಾಕೆ ಬಂದಿಲ್ಲ ಎನ್ನುವ ಪ್ರಶ್ನೆ ಎಲ್ಲ ಕಡೆನೂ ಕಾಡ್ತಾ ಇದೆ. ಮೊದಲು ಚೆನ್ನಮ್ಮ ದೇವೇಗೌಡರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಚೆನ್ನಮ್ಮ ದೇವೇಗೌಡ ಅವರು ನಮ್ಮ ಮಾಜಿ ಪ್ರಧಾನಿ, ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು, HD ದೇವೇಗೌಡ ಅವರ ಜೀವನ ಸಂಗಾತಿಯಾಗಿದ್ದರು. ಇವರು ಸುಮಾರು 72 ವರ್ಷಗಳ ಕಾಲ ಅವರೊಂದಿಗೆ ಜೀವನವನ್ನು ಸಾಗಿಸಿದರು. ಇಂದಿನ ಒಂದು ಪೀಳಿಗೆಗೆ ಇವರು ಒಂದು ಮಾದರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಮದುವೆಯಾಗಿ 1 ವರ್ಷ 2 ವರ್ಷಕ್ಕೆ ಡಿವೋರ್ಸ್ ತಗೊಳ್ಳುವಂತಹ ಕಾಲದಲ್ಲಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ಸುಮಾರು 72 ವರ್ಷಗಳ ಕಾಲ ಅವರ ಜೊತೆ ಜೀವನವನ್ನು ಸಾಗಿಸಿರ್ತಾರೆ. ಕುಟುಂಬದ ಆಧಾರ ಸ್ತಂಭ ಅಂತಲೇ ಆಗಿದ್ದರು ಇವರು HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮನವರು. ಇವರು ಜುಲೈ 18 ಅಂದರೆ ಇದೇ ತಿಂಗಳು 18ನೇ ತಾರೀಕು ಹೃದಯಾಘಾತದಿಂದ ಅವರು ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ತಮ್ಮ ಕೊನೆಯುಸಿರನ್ನು ಹೇಳಿದ್ದಾರೆ. ಈ ಒಂದು ಸುದ್ದಿಯನ್ನು ಕೇಳಿ ಇಡೀ ಒಂದು ರಾಜ್ಯವೇ ತನ್ನ ಸಂತಾಪವನ್ನು ವ್ಯಕ್ತಪಡಿಸುತ್ತೆ. ಇವರ ಪಾರ್ಥಿವ ಶರೀರವನ್ನು ದೇವೇಗೌಡ ಅವರ ಮಾರ್ಗದರ್ಶನದಂತೆ ಹಾಸನ ಜಿಲ್ಲೆಯ ಹಾರದನಹಳ್ಳಿಯಲ್ಲಿ ಕರೆದೊಯ್ದುಬಿಟ್ಟು ಸಾವಿರಾರು ಜನರು ಅಂತಿಮ ದರ್ಶನವನ್ನು ಪಡೆದುಬಿಟ್ಟು ಇವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ರಾಜ್ಯ ಸರ್ಕಾರವು ತನ್ನ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸುತ್ತೆ. ಯಾಕೆಂದರೆ HD ದೇವೇಗೌಡ ಅವರು ನಮ್ಮ ಪ್ರಧಾನಿಯಾಗಿದ್ದಂಥವರು. ಅಂತಹ ಅವರ ಧರ್ಮಪತ್ನಿಗೆ ಅಂತ್ಯಕ್ರಿಯೆಯನ್ನು ಸರ್ಕಾರಿ ಗೌರವಗಳನ್ನು ನೀಡಿಸುತ್ತೆ. ರಾಜಕೀಯ ಪಕ್ಷದ ಧನ್ಯಾಧಿಧನ್ಯರು, ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯರು ಎಲ್ಲರೂ ಕೂಡ ಬಂದು ಇವರ ಅಂತಿಮ ದರ್ಶನವನ್ನು ಪಡೆದಿರ್ತಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ನಮಗೆ ಗೊತ್ತಿರತಕ್ಕಂಥದ್ದು, ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಪ್ರಸ್ತುತವಾಗಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ತಮ್ಮ ತಾಯಿಯ ಬಗ್ಗೆ ತುಂಬ ಭಾವುಕರಾಗ್ತಾರೆ. ಅವರು ಮಾತಾಡ್ತಾ ಹೇಳ್ತಾರೆ, ನಮ್ಮ ತಂದೆ ತಾಯಿಯ 72 ವರ್ಷದ ದಾಂಪತ್ಯ ಜೀವನ ಯುವ ಪೀಳಿಗೆಗೆ ಮಾದರಿ. ನಾನು ಆವಾಗಲೇ ಹೇಳಿರೋ ಹಾಗೆ ನಮ್ಮ ಒಂದು ತಂದೆ ತಾಯಿಯವರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಸಾಗಿಸಿದ್ರು ಅಂತ ಇಂದಿನ ಜನ ನೋಡಿ ಕಲಿಯುವಂಥದ್ದು ತುಂಬ ಇದೆ. ಯಾಕೆಂದರೆ ಈಗ ಮದುವೆಯಾಗಿ 2 ತಿಂಗಳು 3 ತಿಂಗಳು ಆಗಿರೋದಿಲ್ಲ, ವರ್ಷಗಳೇ ಕಳೆದಿರೋದಿಲ್ಲ, ಆವಾಗಲೇ ಕೋರ್ಟ್ ಮೆಟ್ಟಿಲಿಟ್ಟಿರ್ತಾರೆ. ನನಗೆ ಗಂಡ ಸರಿಯಿಲ್ಲ, ನನ್ನ ಹೆಂಡತಿ ಸರಿಯಿಲ್ಲ ಅಂತೇಳ್ಬಿಟ್ಟು ಡಿವೋರ್ಸ್ಗಳನ್ನು ಪಡೆಯುವಂಥ ಕಾಲದಲ್ಲಿ ನನ್ನ ತಂದೆ ತಾಯಿಗಳು ಈ ಒಂದು ಸಮಾಜಕ್ಕೆ ಮಾದರಿಯಾಗ್ತಾರೆ ಅಂತ ನಮ್ಮ HD ಕುಮಾರಸ್ವಾಮಿಯವರು ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ರಾಧಿಕಾ ಕುಮಾರಸ್ವಾಮಿಯವರು ಯಾಕೆ ಬರಲಿಲ್ಲ? ಅವರು ಹೇಳೋದಾದರೆ ಚೆನ್ನಮ್ಮನವರು ಸ್ವಂತ ಅತ್ತೇನೇ ಆಗ್ತಾರೆ. ಅತ್ತೆಯ ಒಂದು ಅಂತ್ಯಮ ಸಂಸ್ಕಾರಕ್ಕೂ ಕೂಡ ಇವರು ಗೈರಾಗಿದ್ದರು. ಅದೇ ರೀತಿ 11ನೇ ದಿನದ ತಿಥಿ ಕಾರ್ಯಕ್ರಮಕ್ಕೂ ಕೂಡ ಯಾಕೆ ಬರಲಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಅವರು ತಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ತಮ್ಮ ಸಿನಿಮಾಗಳಲ್ಲಿ ಅವರು ಬ್ಯುಸಿ ಇರ್ತಾರೆ ಮತ್ತು ಕೆಲವೊಂದು ಸಾರ್ವಜನಿಕವಾಗಿ ತಮ್ಮನ್ನು ತಾವು ತೋರಿಸ್ಕೊಳ್ಳೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ತಮ್ಮ ಒಂದು ಅದನ್ನು ಸ್ವಂತ ವಿಚಾರವನ್ನು ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಅದು ಅವರವರ ವೈಯಕ್ತಿಕ ವಿಚಾರಗಳು ಆಗಿರುತ್ತೆ. ಅವರ ಕುಟುಂಬದ ಬಗ್ಗೆ ಅವರ ಕೆಲವೊಂದು ಗುಟ್ಟುಗಳಿರುತ್ತೆ, ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಇದು ಅವರು ಉದ್ದೇಶಪೂರ್ವಕ ಆಗೇನೇ ಬರಲಿಲ್ವಾ ಅಥವಾ ಕೆಲವೊಂದು ಕುಟುಂಬದ ಭಿನ್ನಾಭಿಪ್ರಾಯಗಳಿರ್ಬೋದು ಅನ್ನುವ ಒಂದು ಯಾವುದೇ ರೀತಿಯಾದಂತಹ ನಮಗೆ ಮಾಹಿತಿ ಇರೋದಿಲ್ಲ. ಈ ಎಲ್ಲ ಊಹಾಪೋಹಗಳ ಬಗ್ಗೆ ನಾವು ಮಾತಾಡುವಂತಹ ಅವಶ್ಯಕತೆ ಇಲ್ಲಿ ಇಲ್ಲ. ಯಾರಾದರೂ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಗೈರಾಗಲು ಕೆಲವೊಂದು ವಿಚಾರಗಳಿರ್ಬೋದು, ಅವರ ಆರೋಗ್ಯ ಸಹಕಾರ ಮಾಡದೇ ಇರ್ಬೋದು, ಅಥವಾ ಅವರ ವೈಯಕ್ತಿಕ ಕೆಲಸಗಳೇನಾದರೂ ಇರ್ಬೋದು, ಇಲ್ಲ ಕುಟುಂಬಗಳ ಮಧ್ಯೆ ಇರ್ತಕ್ಕಂಥ ಖಾಸಗಿ ಕಾರಣಗಳು ಏನಾದರೂ ಕೂಡ ಇರ್ಬೋದು. ಅದನ್ನು ಪ್ರಶ್ನೆ ಮಾಡುವಂತಹ ಯಾವುದೇ ರೀತಿಯಾದಂತಹ ಇದು ನಮಗೆ ಇರೋದಿಲ್ಲ. ಅಧಿಕೃತ ಮಾಹಿತಿ ಇಲ್ಲದಿರುವಾಗ ನಾವು ಯಾವುದೇ ರೀತಿಯಾದಂತಹ ನಿರ್ಧಾರಕ್ಕೆ ಬರುವುದು ತಪ್ಪಾಗುತ್ತೆ. ಚೆನ್ನಮ್ಮ ದೇವೇಗೌಡ ಅವರು ದೇವೇಗೌಡರ ಕುಟುಂಬದಲ್ಲಿ ಒಂದು ಆಧಾರ ಸ್ತಂಭವನ್ನು ಆಗಿದ್ದರೆ ಅವರು ಕೆಲಸವನ್ನು ಮಾಡಿದ್ದಾರೆ. ಇಷ್ಟರವರೆಗೂ ಕೂಡ ತಮ್ಮ
ಒಂದು ಕುಟುಂಬಕ್ಕೋಸ್ಕರ ತಮ್ಮ ಜೀವನವನ್ನೇ ಸವಿಸಿದ್ದಾರೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಪ್ರಶಂಸೆ ಇಲ್ಲ. ಅವರು ತಮ್ಮ ಸರಳವಾದಂತಹ ಜೀವನ ಮತ್ತು ಧಾರ್ಮಿಕ ನಂಬಿಕೆ, ಕುಟುಂಬದ ಮೇಲಿನ ಕಾಳಜಿಯನ್ನು ಅವರು ತುಂಬ ಸರಿ ನಾವು ನೋಡ್ಬೋದಾಗುತ್ತೆ. ಅವರು ಎಚ್ ಡಿ ದೇವೇಗೌಡ ಅವರ ಯಶಸ್ಸಿನಲ್ಲಿ ಅರ್ಧಾಂಗಿನೇ ಆಗಿದ್ದರು ಅಂತ ಹೇಳ್ಬೋದು. ಯಾಕೆಂದರೆ ಅವರು ಬೆಳೆದು ಬಂದಿರುವಂತಹ ಆದಿ ಆಗಿರ್ಬೋದು, ಅವರು ಯಾವುದೇ ರೀತಿಯಾದಂತಹ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಅವರು ಇದುವರೆಗೂ ಭಾಗವಹಿಸಿಲ್ಲ. ಅವರು ಎಲೆಮರೆ ಕಾಯಿಯ ರೀತಿಯಲ್ಲಿ ಅವರ ಕುಟುಂಬಕ್ಕೆ ತುಂಬ ಸಹಾಯವನ್ನು ಮಾಡಿ ನಮ್ಮ ಕರ್ನಾಟಕಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು, ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಇವಾಗ. ಸೊ ಇವರು ಸಮಾಜದಲ್ಲಿ ತಮ್ಮ ಮಕ್ಕಳ ಮೂಲಕ ಕೆಲವೊಂದು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿಸಿದ್ದಾರೆ. ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ದೇಶದ ಪ್ರಧಾನಿಯಾಗಿ ಕೂಡ ನಮ್ಮ ಎಚ್ ಡಿ ದೇವೇಗೌಡ ಅವರು ಕೂಡ ಆಗಿರ್ತಾರೆ. 6 ತಿಂಗಳ ಕಾಲ ತಮ್ಮ ಪ್ರಧಾನಿಯಾಗಿ ತಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ದೇವೇಗೌಡ ಅವರ ಸಂಗಾತಿ ನಿಜಕ್ಕೂ ಕೂಡ ಒಂದು ಕುಟುಂಬಕ್ಕೆ ಒಂದು ಆಧಾರ ಸ್ತಂಭ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ. ಹಾಗೆಯೇ ಚೆನ್ನಮ್ಮ ಅವರು ಯಾವತ್ತೂ ಕೂಡ ಅವರ ಮನೆಗೆ ಬಂದವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬರಿಗೈಲಿ ಕಳಿಸಿದವರಲ್ಲ ಅಂತ ನ್ಯೂಸ್ ಚಾನಲಲ್ಲಿ ಮಾತಾಡುವಾಗ ತುಂಬ ವ್ಯಕ್ತಿಗಳು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳ್ತಾರೆ. ಅವರ ಕುಟುಂಬಕ್ಕೆ ಯಾರಾದರೂ ಬಂದರೂ ಕೂಡ ಅಷ್ಟೇ ತುಂಬ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ರು ಮತ್ತು ಗೌರವಿಸ್ತಾ ಇದ್ದರು. ಅವರು ಯಾವುದೇ ರೀತಿ ಕಷ್ಟ ಅಂತ ಬಂದರೆ ಅವರಿಗೆ ಖಂಡಿತವಾಗಿಯೂ ಕೂಡ ಬರಿಗೈನಲ್ಲಿ ಕಳಿಸಿದಂಥವರಲ್ಲ ಚೆನ್ನಮ್ಮ ಅವರು. ಮತ್ತು ಮನೆಯ ಕೆಲಸದವರನ್ನು ಕೂಡ ಅವರು ತಮ್ಮ ಮಕ್ಕಳಂತೆ ಪ್ರೀತಿಯನ್ನು ನಡೆಸ್ಕೊಳ್ತಾ ಇದ್ದರು. ಇವರು ಮನೆ ಕೆಲಸದವರು ಅಂತ ಯಾವತ್ತೂ ಕೂಡ ಅವರು ಭೇದ ಭಾವ ಮಾಡಿದಿರುವಂತಹ ವ್ಯಕ್ತಿನೇ ಅಲ್ಲ ಅಂತ ಮಾಧ್ಯಮಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾತನಾಡೋದನ್ನು ನಾವು ಕೇಳಿದ್ದೀವಿ. ಮತ್ತು ನಮಗೆ ಗೊತ್ತಿರುವ ಹಾಗೆ ಅವರಿಗೆ ಒಂದು ಸರಿ ಆ್ಯಸಿಡ್ ದಾಳಿ ಆಗುತ್ತೆ. ಅದು ಅವರ ಕುಟುಂಬಸ್ಥರೇ ಮಾಡಿಸಿರ್ತಾರೆ. ಆದರೂ ಕೂಡ ಅವರು ಹಿಂಜರಿಯೋದೇ ಇಲ್ಲ. ಅವರು ತಮಗೆ ಬಂದಂಥ ಕಷ್ಟಗಳನ್ನು ತಾನೇ ಎದುರಿಸಿ ನಿಂತ್ಕೊಂಡಂತಹ ಗಟ್ಟಿಗಿತ್ತಿಯಾಗಿರ್ತಕ್ಕಂಥ ಚೆನ್ನಮ್ಮನವರು ಅದ್ರ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸನ್ನು ಕೊಡೋದು ಬೇಡ, ನಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತಾನೊಬ್ಬಳೇ ಎದುರಿಸಿ ನಿಂತಹ ಗಟ್ಟಿಗಿತ್ತಿ. ಮತ್ತು ನಾವು ಕೊನೆಯ ಅವರ ಸಾಯುವ ಕ್ಷಣಗಳನ್ನು ಕೂಡ ನೋಡ್ಬೋದು. ನಾವು ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಭೇಟಿ ಮಾಡಿದಾಗ ದೇವೇಗೌಡ ಅವರು ಇನ್ನೂ ನನ್ನ ಜೊತೆಲಿ ನೀನು ಬಾಳಬೇಕು ಅನ್ನೋ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಮತ್ತು ಅವರು ಸಾಯುವ ಕ್ಷಣದಲ್ಲೂ ಕೂಡ ತನ್ನ ಗಂಡನಾದಂತಹ ಎಚ್ ಡಿ ದೇವೇಗೌಡ ಅವ್ರನ್ನ ಎಷ್ಟು ಕೇರ್ ಮಾಡ್ತಾರೆ ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರ್ಬೋದು. ಅಷ್ಟು ಒಂದು ಒಳ್ಳೆಯ ಕೇರಿಂಗನ್ನು ತನ್ನ ಗಂಡನ ಬಗ್ಗೆ ಇಟ್ಕೊಂಡಿದ್ರು. ನಿನ್ನೆ ತಿಥಿಯ ಇರುವಂತಹ ಸಂದರ್ಭ ದೇವೇಗೌಡರು ತಮ್ಮ ಸಮಾಧಿಯ ಮುಂದೆ ಬಂದುಬಿಟ್ರು, ಅಳ್ತಾ ಇದ್ದರು ಮತ್ತು ಮೌನವಾಗಿ ಕೂತ್ಕೊಂಡ್ಬಿಟ್ಟಿದ್ರು. ನಾವು ಅದನ್ನು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ತುಂಬ ಅವರು ಒಳಗೊಳಗೇ ತುಂಬ ಸಂಕಟವನ್ನು ನೋಡ್ತಾ ಇದ್ದಾರೆ ಎಚ್ ಡಿ ದೇವೇಗೌಡ ಅವರು. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ಕೊಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.